ಬ್ರದರ್, ಇವತ್ತು ಯಶ್ ಅವ್ರ ಬರ್ತ್ಡೇ. ಹಾ. ಟಾಕ್ಸಿಕ್ ಒಂದು ಗ್ಲಿಮ್ಸ್ ಬಿಡುಗಡೆ ಆಗಿದೆ. ಒಂದು ಅಭಿಮಾನಿಯಾಗಿ ನಿಮ್ ನೋಡಿದಾಗ ಏನ್ ಅನ್ಸ್ತು ಅಂತ? ಮೊದಲನೇದಾಗಿ ನಮ್ಮ ಕನ್ನಡನ ಇಡೀ ಜಗತ್ತಿಗೆ ಪರಿಚಯಿಸಿದಂತ ನಮ್ಮ ರಾಕಿಂಗ್ ಸ್ಟಾರ್ ಎಸ್ ಬಾಸ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. KGF 1, 2 ಬಂದಾಗ್ಲೇ ನಮ್ಮ ತುಂಬಾ ಜನ ಹತ್ತಿರದವ್ರೆ ಅರ್ಧ ಜನ ನಿದ್ದೆ ಮಾಡಿರ್ಲಿಲ್ಲ. ಏನ್ ಗುರು ಸಡನ್ ಆಗಿ ಬಂದು ಹೊಡ್ಕೊಂಡು ಹೋಗ್ಬಿಟ್ಟ ನಮ್ನೆಲ್ರನ್ನ, ಇಷ್ಟು ವರ್ಷ ಕಷ್ಟಪಟ್ಟಿದ್ದೇನಲ್ಲ ಸಡನ್ ಆಗಿ ಬಂದು ಹೊಡ್ಕೊಂಡು ಹೋಗ್ಬಿಟ್ಟ ಅಂತ. ಈ ವರ್ಷ ಬರ್ಡೇಲಿ ಒಂದು ಜಸ್ಟ್ 1 ನಿಮಿಷ ಬಿಟ್ಟಿರೋದಕ್ಕೆ ದೇವರನ್ನ ಹೇಳ್ತೀನಿ, ಫುಲ್ ನಿದ್ದೆ ಮಾಡಲ್ಲ ಅವ್ರ ಜೀವನ ಪೂರ್ತಿ ಗುರು. ಟಾಕ್ಸಿಕ್ ರಿಲೀಸ್ ಆಗಂಟು ನಿದ್ದೆ ಮಾಡಲ್ಲ ತುಂಬಾ ಜನ. ಆ ತರ ಐತೆ ಸೈಕ್ ಆಗಿ. ಬರೀ KGF 1, 2 ನೋಡಿದ್ರೆ ಅದ್ರೋಗಿದ್ರು ನಡ್ಗೋಗಿದ್ರು ಎಲ್ಲ. ಇದೇನಾದ್ರೂ ಟಾಕ್ಸಿಕ್ ಫುಲ್ ಮೂವಿ ನೋಡಿದ್ರೆ ಉದ್ರೋಗ್ಬಿಡ್ತಾವೆಲ್ಲ. ಹಾಕಿರೋ ಮೈ ಮೇಲೆ ಬಟ್ಟೆ ಹಾಕಿರೋವೆಲ್ಲ ಉದ್ರೋಗಿತಾವೆ, ಅದಂತೂ ನಿಜ. ಬರೀ 1 ನಿಮಿಷಕ್ಕೆ ಏನ್ ಟ್ರೆಂಡ್ ಗುರು, ಏನ್ ಕ್ರೇಜ್ ಗುರು. ಅದ್ರಲ್ಲಿ ಏನ್ ತೋರ್ಸಾರ, ಏನ್ ಸ್ವಾಗಿದೆ ಹೇಳಿ. ಅದ್ರಲ್ಲಿ ಆ ಲೈಟ್ಸ್ ಆಗಿರ್ಬೋದು, ಅವ್ರ ಡ್ರೆಸ್ ಕಾಸ್ಟ್ಯೂಮು, ಅವ್ರ ಟೋಪಿ, ಅದ್ ಸಿಗರ್ ಹಚ್ತಾರಲ್ಲ ಸ್ಟೈಲು, ಜೊತೆಗೆ ಎಣ್ಣೆ, ಜೊತೆಗೊಂದ್ ಹೆಣ್ಣು. ತಾಕತ್ತಿದ್ರೆ ತಡೀರಿ ನೋಡೋಣ ಟಾಕ್ಸಿಕ್ ನ, ಇಷ್ಟೇ ಸಾಕು. ಇದ್ರಲ್ಲೇ ತೋರ್ಸ್ಬಿಟ್ಟವ್ರ ಎಲ್ರು. ಏನು ಬರೀ KGF 1, 2 ತರ ಬರೀ ರೌಡಿಗಳು ಚುಚ್ಕೊಂಡು ಬರೀ ಸಮುದ್ರದೊಳಗಡೆ ಹಾರ್ಕೊಂಡಿರ್ತಾರೆ ಅನ್ಕೊಂಡ್ರ? ಟಾಕ್ಸಿಕ್ ಬಂದಿರೋದು ಎದ್ದು ಬಂದವ್ರೆ. ಹೆಂಗ್ ತಡಿತೀರಾ ತಡೀರಿ ಅಂತ ಹೇಳವ್ರೆ. ದೊಡ್ಡದಾಗ ಸೂಚನೆ ಕೊಟ್ಟಾರ ಬರೀ 1 ನಿಮಿಷದಲ್ಲಿ. ತುಂಬಾ ಜನಗಳ ಭವಿಷ್ಯ ಎಸ್ ಬಾಸ್ ಅವ್ರ ಬಗ್ಗೆ ಮಾತಾಡ್ತಿದ್ರಲ್ಲ, ಅವ್ರ ಭವಿಷ್ಯ ಎಲ್ಲ ನನ್ ಕಣ್ಮುಂದೆ ಕಾಣ್ತಾ ಇದೆ. ನಿಮ್ಗಳ ಭವಿಷ್ಯ ದೇವರನ್ನ ನಮ್ ಕಣ್ಮುಂದೆ ಕಾಣ್ತಾ ಇದೆ ಕಣ್ರು. ನಿಜ ಹೇಳ್ತೀನಿ, ನಮ್ ಇಂಡಿಯನ್ ಇಂಡಸ್ಟ್ರಿಗೆ ಹೇಳ್ತಿದೀನಿ, ನಿಮ್ ಮೂವಿಗಳು ಏನಾದ್ರೂ ರೆಡಿ ಇದ್ರೆ ದಯವಿಟ್ಟು ಟಾಕ್ಸಿಕ್ ಮೊದ್ಲೇ ರಿಲೀಸ್ ಮಾಡ್ಕೊಂಬಿಡಿ. ಅದನ್ನ ಬಿಟ್ಟು ಟಾಕ್ಸಿಕ್ ಜೊತೆ ಬರ್ತೀನಿ, ಟಾಕ್ಸಿಕ್ ಅಕ್ಕ ಪಕ್ಕ ಬರ್ತೀನಿ ಅನ್ನೋದಿದ್ರೆ ಆ ಮೂವಿನ ಮರ್ತ್ಬಿಡಿ. ಅದಂತೂ 100% ಸತ್ಯ ಗುರು. ಕಾಯ್ದು ಹೊಡಿತೀವಿ ಟಾಕ್ಸಿಕ್. ಎಸ್ ಬಾಸ್ ಅವರು ಕಾಯ್ದು ಹೊಡಿತಾರೆ. ಚಿಕ್ಕದೊಂದು ಟೀಸರ್, ಒಂದು ಹಾಲಿವುಡ್ ಬಾಲಿವುಡ್ ಒಂಥರ ಶೇಕ್ ಆಗಿರ್ಬೋದು ಅಂತ ಬ್ರೋ. ಮೊದ್ಲೆಲ್ಲ ಮಾತಾಡ್ತಾ ಇದ್ರು ನಮ್ ಸ್ಯಾಂಡಲ್ವುಡ್ ಅಲ್ಲಿ ಕೂತ್ಕೊಂಡು, ಬಾಲಿವುಡ್ ಮೂವಿ ಹಂಗಾಯ್ತಂತೆ, ಕಾಲಿವುಡ್ ಮೂವಿ ಹಂಗಾಯ್ತಂತ. ಇವತ್ತು ಅವ್ರುಗಳು ಕೂತ್ಕೊಂಡ್ ಮಾತಾಡ್ಕೋಬೇಕು, ಸ್ಯಾಂಡಲ್ವುಡ್ ಅವ್ರು ಈ ತರ ಮಾಡೋರಂತೆ ಗುರು ಅಂತ. ಹಂಗ್ ಮಾತಾಡಂಗ್ ಮಾಡಿದ್ದೆ ಎಸ್ ಬಾಸ್ ಅವರು. ಆಯ್ತಾ? ಇವತ್ತು ಅರ್ಧ ಜನ ನಿದ್ದೆ ಮಾಡಲ್ಲ, ಆ ಕಡೆಯವರು ಅಷ್ಟೇನೆ, ಬೇರೆ ಉಡ್ಡವ್ರೆಲ್ಲ. ಆ ತರ ಐತೆ ಗುರು. ಯಾರೋ ಒಬ್ಬ ಮೈಸೂರಲ್ಲಿದ್ದ ಹುಡುಗ, ಯಾವ್ದೇ ಬ್ಯಾಕ್ ಗ್ರೌಂಡ್ ಇಲ್ಲ, ಸಡನ್ ಆಗಿ ಬಂದು ಇಂಟರ್ನ್ಯಾಷನಲ್ ಲೆವೆಲ್ ಬೆಳೆದಿ ರೇಂಜ್ಗೆ ಉಚ್ಚ ಊಹಿಸ್ತಾವ್ರೆ ಅಂದ್ರೆ ಯಾರಿಗಾದ್ರೂ ನಿದ್ದೆ ಬರುತ್ತಾ ಗುರು? ಬರಕ್ ಸಾಧ್ಯನೇ ಇಲ್ಲ. ಇಲ್ಲಿ ಬಂದಿರೋದು ರಾಕಿ ಬಾಯ್, ಅರ್ಥ ಮಾಡ್ಕೊಂಬಿಡ್ರಿ. ಅಲ್ಲಿ ಒಂದ್ ಸೀನ್ ಐತಲ್ಲ, ಎಣ್ಣೆ ಹಾಕೋದು ಹುಡ್ಗಿ ಮೇಲೆ ನೋಡಿರ್ತೀರಾ. 100 ಐಟಮ್ ಸಾಂಗ್ ಗಳಿಗೆ ಸಮ ಗುರು. ನೀವ್ ಯಾವ್ದಾದ್ರೂ ಐಟಮ್ ಸಾಂಗ್ ಹೋಲಿಕೆ ಮಾಡ್ರಿ ನೋಡೋಣ. ನೀವ್ ಯಾವ್ದೇ ಬೇರೆ ಇಂಡಸ್ಟ್ರಿ, ಯಾವ್ದೇ ಹೀರೋಯಿನ್, ಯಾವ್ದೇ ಐಟಮ್ ಡ್ಯಾನ್ಸರ್ ನ ತಂದ್ ಮಾಡ್ಸೋದನ್ನ, ಸನ್ನಿ ಲಿಯೋನ್ ಕರ್ಕ ಬಂದು ಡ್ಯಾನ್ಸ್ ಮಾಡ್ಸೋದನ್ನ ಆ ಲೆವೆಲ್ ಮಾಡಕ್ ಸಾಧ್ಯನೇ ಇಲ್ಲ ಗುರು. ಜಸ್ಟ್ ಒಂದ್ ವಾಕಿಂಗು, ಒಂದ್ ಸಿಗರ್ ಹಚ್ಚೋದು, ಹುಡುಗಿಯ ಮೇಲೆ ಎಣ್ಣೆ ಉಯ್ಯೋದೇ ಇಷ್ಟ ಹವಾ ಮಡಗೈತೆ ಅಂದ್ರೆ ಇನ್ ಫುಲ್ ಮೂವಿ ಎಷ್ಟು ಜನರು ನಿದ್ದೆ ಗಡಿಸ್ಬಾರ್ದು. ನಿಜ ಹೇಳ್ತಾ ಇದೀನಿ, ಇದನ್ನ ಫ್ರಂಟ್ ಲೈನರ್ ಬರ್ಕೊಳ್ಳಿ ಎಲ್ರು, ನೆನ್ಪಿಟ್ಕೊಬೇಕು. ನಮ್ ಕನ್ನಡ ಇಂಡಸ್ಟ್ರಿಲಿ ಇದು ಇತಿಹಾಸ ಬರೀದೆ ಹೋದ್ರೆ, 2,000 ಕೋಟಿ ಮಾಡದೆ ಹೋದ್ರೆ ನಮ್ ಟಾಕ್ಸಿಕ್ ಸಿನಿಮಾ, ನಾನು ಅರ್ಧ ತಲೆನ ಬೋಳ್ಸ್ಕೊಂಡು ಪ್ರತಿ ಸ್ಟೇಟ್ ಅಲ್ಲಿ ಓಡಾಡ್ಬಿಡ್ತೀನಿ ಗುರು. ನಾನೊಬ್ಬ ಎಸ್ ಬಾಸ್ ಅಭಿಮಾನಿಯಾಗಿ ಹೇಳ್ತಾ ಇದೀನಿ, ನೋಡ್ಕೊಳ್ರಿ. ಆಟೋಗ್ರಾಫ್ ಇದೆ ಬಾಸ್ತು. KGF 2 ಆದ್ಮೇಲೆ ಯಾವ್ದು ಬಂದಿಲ್ಲ ಅವ್ರದ್ದು, ಅಂದ್ರೆ ಒಂದಿಷ್ಟು ಗ್ಯಾಪ್ ಆಯ್ತಂತ ಅನ್ಸುತ್ತಾ ನಿಮ್ಗೆ ಅಭಿಮಾನಿಯಾಗಿ? ಬ್ರೋ, ಲೇಟ್ ಆದ್ರೂ ಲೇಟೆಸ್ಟ್ ಆಗಿ ಬರ್ತಾರ ಬ್ರೋ, ಆ ನಂಬಿಕೆ ನನಗಿದೆ. ನನಗ್ ನಮ್ ಬಾಸ್ ಅಂದ ತಕ್ಷಣ ಪ್ರತಿ ವರ್ಷಕ್ಕೆ 3 ಸಿನಿಮಾ ಮಾಡ್ಬೇಕು, 3 ಹಿಟ್ ಆಗ್ಬೇಕು. 1 ವರ್ಷಕ್ಕೆ 3 ಸಿನಿಮಾ ಮಾಡೋದ್ ನಾವ್ ಕೇಳೋದೇ ಇಲ್ಲ. 3 ವರ್ಷಕ್ಕೆ ಒಂದೇ ಸಿನಿಮಾ ಮಾಡಿ 100 ವರ್ಷ ನೆನ್ಪಿಟ್ಕೋಬೇಕು, ಹಂಗ್ ಮಾಡಿ ಅಂತಾನೆ ನಾವ್ ಕೇಳೋದು. ಇವಾಗ KGF 1 ಎಷ್ಟ್ ಟೈಮ್ ತಗಂತು, KGF 2 ಎಷ್ಟ್ ಟೈಮ್ ತಗಂತು. ಇವತ್ನವರ್ಗುನು ಹೊರಗಡೆ ದೇಶದಲ್ಲಿ ಹೋಗಿ ಕೇಳಿದ್ರೆ KGF ಕರ್ನಾಟಕ ಸ್ಯಾಂಡಲ್ವುಡ್ ಅಂತಾರೆ. ಅದಕ್ಕೆ ಕಾರಣನೇ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು. ಅದು ನಮ್ಮ ಎದೆಲಿದೆ ಬ್ರೋ. ಅದನ್ನ ಬಿಟ್ಟು ವರ್ಷಕ್ಕೆ 3 ಸಿನಿಮಾ ಮಾಡೋದಂತೆ, ಪಾನ್ ಇಂಡಿಯಾ ಇಕ್ಕದಂತೆ, ಪಾನ್ ವರ್ಲ್ಡ್ ಇಕ್ಕದಂತೆ, 3 ದಿನ ನೆನ್ಪಿರಲ್ಲ. ಗುರು, ಸಿನಿಮಾ ಕೋಟಿ ಹಾಕಿ ಸಿನಿಮಾ ಮಾಡಿ, ಕೋಟಿ ಹಾಕಿ ಪ್ರಮೋಷನ್ ಮಾಡಿರೋ ಸಿನಿಮಾಗಳೇ ಹೆಸರಿಲ್ಲ. ಟಾಕ್ಸಿಕ್ ಬರೀ ಬಾಸ್ ಬರ್ಡೆಗೆ 59 ಸೆಕೆಂಡ್ ಗ್ಲಿಮ್ಸ್ ಬಿಟ್ಟಿರೋದು ಎಷ್ಟು ಓಡ್ತೈತೆ, ಎಷ್ಟು ಇದ್ ಮಾಡ್ತೈತೆ ಅಂತ ಎಲ್ರಿಗೂ ಗೊತ್ತಾ? ಇದ್ರಲ್ಲಿ ಅರ್ಧ ನಡ್ಗೋಗಿರ್ತಾರೆ. ದಯವಿಟ್ಟು ಎಸ್ ಬಾಸ್ ಬಗ್ಗೆ ಮಾತಾಡ್ಬೇಕಾದ್ರೆ ಲೇಟ್ ಆಯ್ತು, ಹಂಗಾಯ್ತು, ನಮ್ ಕನ್ನಡಕ್ ಸಿನಿಮಾ ಮಾಡಲ್ವಾ, ನಮ್ ಕನ್ನಡದ ಸ್ಟೋರಿಗಳು ತಕೊಳ್ಳಿ ನಮ್ಮ ಗುರು. ಅದ ಕಾಲ ಎಲ್ಲ ಮುಗೀತು ಗುರು. ವಾರಕ್ಕೆ 9-10 ಸಿನಿಮಾ ರಿಲೀಸ್ ಆಯ್ತಾವೆ. ಆ ತರ ಡಿಫ್ರೆಂಟ್ ಆಗಿ ಏನಾದ್ರು ಮಾಡ್ರಿ ಎಸ್ ಬಾಸ್ ತರ. ಕನ್ನಡದ ಡೈರೆಕ್ಟರ್ಗೆ ಒಂದು ಚಾನ್ಸ್ ಕೊಟ್ಟಿಲ್ಲ ಯಶ್ ಅವರು, ಈ ತರದ್ದೆಲ್ಲ ಒಂದ್ ಮಾತು ಕೇಳಿ ಬಂದಾಗ ಏನ್ ಅನ್ಸುತ್ತೆ ಅಂತ? ಬ್ರದರ್, ಪ್ರತಿ ಸಲನು ನಾವು ಬರೀ ಕನ್ನಡದವ್ರಿಗೆ ಕೊಡ್ಬೇಕು. ಇಷ್ಟ ದಿನ ಮಾಡಿರೋದ್ ಕನ್ನಡದವ್ರಲ್ವಾ ಹೇಳ್ರಿ? ಇಷ್ಟ ದಿನ ಮಾಡಿದವ್ರು ಕನ್ನಡದವ್ರ ಇಲ್ವಾ? ಇವಾಗ ಬೇರೆ ಭಾಷೆಯಲ್ಲಿ ಮಾಡ್ಲಿ ಬಿಡಿ. ಇವ್ರ ಅಲ್ಲ ಬೇರೆ ಇರೋ ಯಾಕಲ್ಲಿ ಅಲ್ಲ ಕಣ, ಅವ್ರಿಗೆ ಅವನೇನ ಮಾತಾಡಕ್ ಬಂದ, ನಿಂತ್ಕೊಳ್ಳ ನಮ್ಮ ಮೈಕೆಲ್ಲ ಬೀಸ್ಬಿಡ್ತೀನಿ ಆಮೇಲೆ.
ಹಾ. ನಾನು ಏನ್ ಹೇಳ್ತಿದ್ದೆ ಗುರು ಅದೇ ಕನ್ನಡದವ್ರಿಗೆ ಚಾನ್ಸ್ ಕೊಡಲ್ವಾ? ಕನ್ನಡದವ್ರಿಗೆ ಚಾನ್ಸ್ ಕೊಡಲ್ಲ. ಓಕೆ, ಯಾರು ಕೇಳಿದ್ರಿ ಈ ಪ್ರಶ್ನೆನ? ಕನ್ನಡದವ್ರಿಗೆ ಸಿನಿಮಾ ಮಾಡಲ್ಲ ಅಂತ. ಹಂಗಾದ್ರೆ ಇವರು ಬೇರೆ ಇಂಡಸ್ಟ್ರಿಯಿಂದ ಕರ್ಕ ಬರ್ತಾರಲ್ಲ ವಿಲನ್ ಪಾತ್ರಕ್ಕೆ, ಹೀರೋಯಿನ್ ಪಾತ್ರಕ್ಕೆ, ಐಟಮ್ ಡ್ಯಾನ್ಸ್ ಆಡಕ್ಕೆ, ಇವ್ರಿಗೇನು ಅನ್ಸಲ್ವಾ? ಇವ್ರಿಗೇನು ಅನ್ಸಲ್ವಾ ಸ್ವಾಮಿ? ಯಶ್ ಅವ್ರು ಮಾತ್ರ ಕರ್ಕ ಬಂದ್ಬಿಟ್ರೆ ಅವ್ರ ಕಣ್ಣಿಗೆ ಎದ್ದು ಕಾಣ್ಬಿಡುತ್ತೆ. ಬೇರೆ ಯಾವನು ಕರ್ಕ ಬಂದು ಇಲ್ಲಿ ಮಾಡ್ಸಿದ್ರೆ ಯಾರಿಗೂ ಕಾಣಲ್ಲ. ಗುರು ನಮ್ ಬಾಸ್ ಇರೋದೇ ಹಿಂಗೆ, ಯಶ್ ಅವ್ರು ಇರೋದೇ ಹಿಂಗೆ. ಅವ್ರು ಮಾಡೋ ಸಿನಿಮಾ ಮಾಡ್ತಾರೆ, ಮಾತಾಡೋ ಜಾಗದಲ್ಲಿ ಮಾತಾಡಿಸ್ತಾರೆ ಗುರು. ಇವತ್ತು ಕರ್ನಾಟಕ ಸ್ಯಾಂಡಲ್ವುಡ್, KGF, ಯಶ್ ಅಂದ್ರೆ ಇಡೀ ಪ್ರಪಂಚಕ್ಕೆ ಗೊತ್ತು. ಬೇರೆಯವ್ರು ಅಂದ್ರೆ ಗೊತ್ತಾ ಮಾತಾಡೋನ್ ಯಾರು ಅಂತ? ಮಾತಾಡೋನು ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಅಲ್ಲ ಅವ್ರೇ ಗೊತ್ತಿರಲ್ಲ. ಹುಡುಗಿ ಹೆಸರು ಹಾಕೊಂಡಿರ್ತವೆ. ನಿಜವಾದವ್ನು ಯಾವನ್ ಗುರು ಕಮೆಂಟ್ ಮಾಡೋನು? ಎಸ್ ಬಾಸ್ ಕನ್ನಡದವ್ರು ಕೊಡ್ತಾ ಇಲ್ಲ ಅಂತ. ಎಸ್ ಬಾಸೇ ಕನ್ನಡದವ್ರು ಬೇರೆಯವ್ರನ್ನ ಕರ್ಕೊಂಡ್ ಸಿನಿಮಾ ಮಾಡ್ತಾರ, ತೊಡೆ ತಟ್ಕೊಂಡು ಹೇಳಿ ಇದು ನಮ್ಮ ಕನ್ನಡಿಗರ ತಾಕತ್ತು ಅಂತ. ಅದನ್ನ ಬಿಟ್ರೆ ಎಸ್ ಬಾಸ್ ಕನ್ನಡದವ್ರಿಗೆ ಚಾನ್ಸ್ ಕೊಟ್ಟಿಲ್ಲ. ಇಷ್ಟ ದಿನ ಮಾಡಿದ್ದೇನು ತಮಿಳವ್ರ ಜೊತೆ ಮಾಡ್ತಾ ಇದ್ರ ಅವ್ರು? ಸುಮ್ನೆ ಯಾಕ್ರಿ ಬೆಳೆಯವ್ ನೋಡ್ ಹುರ್ಕಂತೀರಾ? ಫಸ್ಟೇ ಹೇಳವ್ರಲ್ವಾ ಬಾಸು, ನಾವ್ ಬರಕ್ ಮುಂಚೆ ಬೇರೆಯವ್ರವ, ನಾವ್ ಬಂದ್ಮೇಲೆ ನಮ್ದೇವ ಅಂತ. ಎಸ್ ಬಾಸ್ ಹೆಜ್ಜೆ ಇಟ್ಟಾಯ್ತು. ಅವ್ರ ಬರ್ಡೇ ದಿನನೇ ಇತಿಹಾಸದ ಮೊದಲ ಪುಟ ಇವತ್ತೇ ಶುರು ಆಗ್ತಾ ಇದೆ. ಟಾಕ್ಸಿಕ್ ಅನ್ನೋದು ಹೊಸ ಇತಿಹಾಸ ಬರುತ್ತೆ ನಮ್ಮ ಕನ್ನಡ ಇಂಡಸ್ಟ್ರಿಲಿ. ಬರ್ಕೊಂಬಿಡ್ರಿ. ಇದೇನಾದ್ರು 2,000 ಕೋಟಿಗಿಂತ ಮೇಲ್ ಮಾಡುತ್ತೆ. ಎಲ್ಲಾ ರೆಕಾರ್ಡ್ ಬ್ಲಾಸ್ಟ್ ಆಗುತ್ತೆ ಬ್ರದರ್. ದಯವಿಟ್ಟು ಎಲ್ರು ಕೂಡ ಸಪೋರ್ಟ್ ಮಾಡ್ಬೇಕು. ನಾವ್ ಎಸ್ ಬಾಸ್ ಅಭಿಮಾನಿಗಳು ಅಷ್ಟೇನೆ, ಪ್ರತಿಯೊಬ್ಬ ಹೀರೋಗಳಿಗೂ ಸಪೋರ್ಟ್ ಮಾಡ್ತಾ ಇದೀವಿ. ನಾನು ಇವತ್ತು ಹೇಳ್ತೀನಿ, ನಾನೊಬ್ಬ ರಾಕಿಂಗ್ ಸ್ಟಾರ್ ಎಸ್ ಬಾಸ್ ಅಭಿಮಾನಿ ಅಂತ ಹೇಳ್ಕೊಳಕ್ಕೆ ನನ್ಗೊಂಥರ ಖುಷಿ ಆಗುತ್ತೆ ಗುರು. ಥ್ಯಾಂಕ್ ಯು ಬಾಸ್, ಲವ್ ಯು ಒನ್ಸ್ ಅಗೇನ್, ಹ್ಯಾಪಿ ಬರ್ಡೇ ಬಾಸ್. ನಿಮ್ಗೆ ಏನ್ ಅನ್ಸ್ತು ನೋಡಿದಾಗ? ಬ್ರೋ ನನಗೆ ತುಂಬಾನೇ ಇಷ್ಟ ಆಯ್ತು ಅನ್ಕೊಳ್ಳಿ. ಯಾಕೆಂದ್ರೆ ಫಸ್ಟ್ ಆಫ್ ಆಲ್ ಹೇಳ್ಬೇಕು ಅಂದ್ರೆ ರಾಕಿಂಗ್ ಸ್ಟಾರ್ ಯಶ್, ನಮ್ಮ ಕನ್ನಡದ ರಾಕಿ ಬಾಯ್ ಅವರಿಗೆ ಹ್ಯಾಪಿ ಬರ್ಡೇ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಂದು ನಿಮಿಷದ್ದು ಗ್ಲಿಮ್ಸ್ ಬಿಟ್ಬಿಟ್ಟು ಇಷ್ಟೊಂದು ಒಂದು ಅದೇನೋ ಹೇಳ್ತಾರಲ್ಲ, ಜ್ವರ ಬರ್ಸ್ಬಿಟ್ಟಿದ್ದಾರೆ ಎಲ್ರಿಗೂ. ಸೊ ಇನ್ನ ಮೂವಿ ಬಂದ್ರೆ ಇನ್ ಯಾವ ತರ ಹೇಳಿ ಅಲ್ವಾ? ಅವ್ರು ಹೇಳಿದಾರಲ್ವಾ ಸ್ಟಾರ್ಟಿಂಗ್, ಇಂಡಿಯಾಗೆ ನಾನು CEO ಅಂತ. ಎಲ್ಲಾ ಸಿನಿಮಾಗಳ ಇಂಡಿಯಾ ಲೆವೆಲ್ಗೆ ಅವ್ರು CEO. ನಿಜವಾಗ್ಲು ಖುಷಿ ಆಗುತ್ತೆ ಬರೋ. ನಮ್ಮ ರಾಕಿ ಬಾಯಿ ಇವತ್ತು ಟಾಕ್ಸಿಕ್ ಅನ್ನೋ ರೇಂಜ್ ಲೆಕ್ಕ ಹಾಕೊಳ್ಳಿ. ಇಡೀ ವರ್ಲ್ಡೇ ಕಾಯ್ತಾ ಇದೆ ಅಂದ್ರೆ ಲೆಕ್ಕ ಹಾಕೊಳ್ಳಿ. 100 ಖಾನ್ಗಳು, ಎಷ್ಟೇ ಖಾನ್ಗಳು ಬಂದ್ರುವೆ ನಮ್ಮ ಕನ್ನಡದಲ್ಲಿ ಒಂದೇ ಕಿಂಗ್ ಖಾನ್ ಯಾರು ಹೇಳಿ? ರಾಕಿ ಬಾಯಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅರ್ಥ ಆಯ್ತಾ? ಇದು ಅಷ್ಟು ಕೋಟಿ ಇಷ್ಟು ಕೋಟಿ ಇದ್ ಮಾಡುತ್ತೆ ಅಂತ ನಾನು ಹೇಳಲ್ಲ. ಬಟ್ ಎಲ್ಲಾ ರೆಕಾರ್ಡು ಪೀಸ್. ಯಾಕೆಂದ್ರೆ ಇವ್ರು ಮಾಸ್ಟರ್ ಪೀಸ್. ಅರ್ಥ ಆಯ್ತಾ? ಎಲ್ಲರಿಗೂ ಮಾನ್ಸ್ಟರ್ ಇವ್ರು. ಅರ್ಥ ಆಯ್ತಾ? ಇನ್ನೊಂದು ಹೇಳ್ತೀನಿ ಕೇಳಿ, ಈ ರಾಕಿ ಬಾಯ್ ಥಿಯೇಟರ್ಗೆ ಯಾವತ್ತು ಆಗಮನ, ಅವತ್ತು ಹೇಟರ್ಸ್ ನ ದುರ್ಮರಣ ಅನ್ಕೊಳ್ಳಿ, ಬರ್ದಿಟ್ಕೊಳ್ಳಿ. ಇದು ವರ್ಲ್ಡ್ ರೆಕಾರ್ಡ್ ಮಾಡುತ್ತೆ. ಯಶ್ ಅವರು ಇವಾಗ ನೀವು ಮೊನ್ನೆ ಬ್ರದರ್ ಈಗ ಜಸ್ಟ್ ನೀವು ಕೇಳಿದ್ರಿ ಇವ್ರು ನಮ್ ಬ್ರೋಗೆ ಏನಂತ, ಕನ್ನಡದವ್ರಿಗೆ ಅವಕಾಶ ಕೊಡ್ಲಿಲ್ಲ ಕನ್ನಡದ ಬ್ರೋ. ನಮ್ ಕನ್ನಡನೇ ಹೊರಗಡೆ ಪ್ರಪಂಚಕ್ಕೆ ಪರಿಚಯಿಸಿದವ್ರೆ ಅಂದ್ರೆ ಇನ್ನ ಲೆಕ್ಕ ಹಾಕಳಿ. ಒಬ್ಬ ಕನ್ನಡಿಗನಾಗಿ ಇನ್ ಅದಕ್ಕಿಂತ ಹೆಮ್ಮೆ ಬೇಕಾ ಅಲ್ವಾ? ಕನ್ನಡದವರಿಗೆ ಅವಕಾಶ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಇವ್ರನ್ನ ಕಂಡಮ್ ಮಾಡೋದು ತಪ್ಪು. ನಮ್ ಕನ್ನಡನೇ ವರ್ಲ್ಡ್ ಲೆವೆಲ್ಗೆ ಫೇಮಸ್ ಮಾಡಿದ್ದಾರೆ. ಅರ್ಥ ಆಯ್ತಾ? ಇವಾಗ ಕನ್ನಡ ಏನು ಅಂತಂದ್ರೆ ನಮ್ಮ ಕರ್ನಾಟಕದಲ್ಲಿ ರಾಕಿಂಗ್ ಸ್ಟಾರ್ ಅಂತಾರೆ. ಅರ್ಥ ಆಯ್ತಾ? ಅಂದ್ರೆ ಲೆಕ್ಕ ಹಾಕೊಳ್ಳಿ, ಆ ಲೆವೆಲ್ಗೆ ಇವರು ಹವಾ ಸೃಷ್ಟಿ ಮಾಡಿದ್ದಾರೆ. ಅಂದ್ರೆ ಇನ್ನ ಟಾಕ್ಸಿಕ್ ಬಂದ್ರೆ ಇನ್ನ ಲೆಕ್ಕ ಹಾಕೊಳ್ಳಿ, ಎಲ್ಲ ಸೆಡೆ ಪಡೆ ಎಲ್ಲ ಸೈಡಿಗೆ ಹೋಗ್ಬೇಕು. ನಿಜವಾಗ್ಲೂ ಯಾವುದೇ ಪ್ಯಾನ್ ಇಂಡಿಯಾ ಬರ್ಲಿ, ಯಾವುದೇ ಪ್ಯಾನ್ ವರ್ಲ್ಡ್ ಬರ್ಲಿ, ಬಟ್ ಇವ್ರದು ನೆಕ್ಸ್ಟ್ ಟಾಕ್ಸಿಕ್ ಬಂದ್ರೆ ಬರ್ದಿಟ್ಕೊಳ್ಳಿ, ಥಿಯೇಟರ್ಗಳೇ ಉಡಿಸು ಅನ್ಕೊಳ್ಳಿ. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.